ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್. 250 ಅಧಿಕಾರಿಗಳು ಮತ್ತು 1200 ಸೈನಿಕರು ದಿಢೀರ್ ರಾಜೀನಾಮೆ. ಕಾರಣ ಏನು? ಬನ್ನಿ ನೋಡೋಣ. ಕಳೆದ ವಾರ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನಾ ದಾಳಿಯಲ್ಲಿ 26 ಭಾರತೀಯ ಪ್ರವಾಸಿಗರು ಸಾವನ್ನಪ್ಪಿದ್ರು. ಈ ಭಯೋತ್ಪಾದಕ ದಾಳಿಯು ಎಂದಿನಂತೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದ್ದಾಗಿದೆ ಅಂತ ಹೇಳಿ ಬಹಿರಂಗ ಆಯಿತು. ಇದಾದ ನಂತರ ಭಾರತೀಯ ಸೇನೆಯ 3 ಪಡೆಗಳಿಗೆ ಜಾಗರೂಕತೆಯಿಂದ ಇರುವಂತೆ ಸೂಚನೆ ಕೂಡ ಕೊಡಲಾಗಿತ್ತು. ಇದರ ಬೆನ್ನಲ್ಲೇ ಪಾಕಿಸ್ತಾನ ಸೇನೆಯು ಕೂಡ ಗಡಿಯಲ್ಲಿ ಸೈನ್ಯವನ್ನ ನಿಯೋಜನೆ ಮಾಡೋದಕ್ಕೆ ಮುಂದಾಯಿತು. ಪರಿಣಾಮವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ನಡಿಬಹುದು ಅನ್ನುವಂತಹ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಯುದ್ಧದ ಮೋಡಗಳು ಆವರಿಸ್ತಾ ಇದ್ದ ಹಾಗೆ ಪಾಕಿಸ್ತಾನಿ ಸೇನೆಯಲ್ಲಿ ಆಘಾತದ ಅಲೆಗಳು ಎಬ್ಬಿಸುವಂತಹ ಸುದ್ದಿ ಹೊರಹೊಮ್ಮಿದೆ. ಅದರಂತೆ ಪಾಕಿಸ್ತಾನಿ ಸೇನೆಯಲ್ಲಿ ಪ್ರಸ್ತುತ ಅಧಿಕಾರಿಗಳು ಮತ್ತು ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಪಾಕಿಸ್ತಾನ ಸೇನೆಯಲ್ಲಿನ ತಮ್ಮ ಉದ್ಯೋಗವನ್ನ ತಕ್ಷಣವೇ ಬಿಡೋದಕ್ಕೆ ಬಯಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಒಟ್ಟು 250 ಅಧಿಕಾರಿಗಳು 1200 ಸೈನಿಕರು ತರಾತುರಿಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ಪಾಕಿಸ್ತಾನದ 11ನೇ ಕಾರ್ಪ್ಸ್ ಮುಖ್ಯಸ್ಥ ಓಮರ್ ಅಹಮದ್ ಬೋಕಾರಿ ಅವರು ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಗೌಪ್ಯ ಪತ್ರ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು, ಇದರಲ್ಲಿ 12 ಕ್ವೇಟಾ ಕಾರ್ಪ್ಸ್, ಫಸ್ಟ್ ಕಾರ್ಪ್ಸ್, ಮಂಗಳ ಪ್ರದೇಶ, ಉತ್ತರ ಕಮಾಂಡ್ನ ಅನೇಕ ಅಧಿಕಾರಿಗಳು ಹಾಗೂ ಸೈನಿಕರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಮೊದಲ ದಳದ ಮಂಗಳ ಪ್ರದೇಶದಲ್ಲಿ 50 ಅಧಿಕಾರಿಗಳು ಹಾಗೂ 500 ಸೈನಿಕರು ಮಿಲಿಟರಿ ಸೇನೆಯಿಂದ ನಿವೃತ್ತರಾಗುವಂತ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ರಾಜೀನಾಮೆ ಪತ್ರಗಳಲ್ಲಿ ವೈಯಕ್ತಿಕ ಕಾರಣ, ಹೆಚ್ಚಿನ ಕೆಲಸದ ಒತ್ತಡ ಮತ್ತು ಭಾರತದೊಂದಿಗಿನ ಉದ್ವಿಗ್ನ ಪರಿಸ್ಥಿತಿಯ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟ ನೀತಿಯ ಕೊರತೆಗಳನ್ನ ಉಲ್ಲೇಖ ಮಾಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ 1948, 1965, 1971, 1999ರಲ್ಲಿ 4 ಯುದ್ಧಗಳನ್ನು ನಡೆಸಿತ್ತು. ಈ 4 ಯುದ್ಧಗಳಲ್ಲೂ ಕೂಡ ಭಾರತ ಪಾಕಿಸ್ತಾನವನ್ನ ಸೋಲಿಸಿತ್ತು. ಆದ್ದರಿಂದ ಮತ್ತೆ ಯುದ್ಧ ಭುಗಿಲೆಂದರೆ ಪಾಕಿಸ್ತಾನ ಸೇನೆಯ ಹುಟ್ಟಡಗಿಸುವಂಥದ್ದು ಖಚಿತ. ಆದ್ದರಿಂದ ಪಾಕಿಸ್ತಾನದ ಉನ್ನತ ನಾಯಕರು ಮತ್ತು ಮಿಲಿಟರಿ ಅಧಿಕಾರಿಗಳ ಕುಟುಂಬಗಳು ದೇಶವನ್ನ ಬಿಟ್ಟು ಪಲಾಯನ ಮಾಡ್ತಾ ಇದೆ. ಇತ್ತೀಚೆಗೆ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು ರಾಜಕೀಯ ನಾಯಕ ಬಿಲಾವಲ್ ಭುಟ್ಟೋ ಅವರ ಕುಟುಂಬ ಪಾಕಿಸ್ತಾನ ಬಿಟ್ಟು ವಿದೇಶಕ್ಕೆ ಪಲಾಯನ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.